ಬಿಗ್ ಬಾಸ್ ಹೌಸ್ ಅಲ್ಲಿ ನಡೀತಾ ಇರುವ ಅಸಲಿ ಆಟದ ಬಗ್ಗೆ ನಿಮಗೆ ಗೊತ್ತಿದೆಯಾ? ಗೆಲ್ಲುವ ಕುದುರೆ ಅಂತ ಹೇಳುವ ಹನುಮಂತ ಆತ ಗೆಲ್ಲೋ ಕುದುರೆನ? ಆತನ ಮುಖವಾಡ ಅಸಲಿ ಮುಖವಾಡ ಏನು? ನಿಜಕ್ಕೂ ಹನುಮಂತ ಬಿಗ್ ಬಾಸ್ಗೆ ಹೇಳಿ ಮಾಡಿಸಿದ ಅಭ್ಯರ್ಥಿನ? ಸ್ನೇಹಿತರೆ, ಕದಂ ಫಸ್ಟ್ ನ್ಯೂಸ್ಗೆ ಸ್ವಾಗತ. ನೀವೆಲ್ಲ ಹೇಗಿದ್ದೀರಿ? ಆರಾಮಾಗಿದ್ದೀರಿ ಅನ್ಕೊಂತೀನಿ. ಆದರೆ ಬಿಗ್ ಬಾಸ್ ಹೌಸ್ ಅಲ್ಲಿ ನಡೀತಾ ಇರುವ ಅಸಲಿ ಆಟದ ಬಗ್ಗೆ ನಿಮಗೆ ಗೊತ್ತಿದೆಯಾ? ಅದರಲ್ಲೂ ಇದೇ ಗೆಲ್ಲುವ ಕುದುರೆ ಅಂತ ಹೇಳುವ ಹನುಮಂತ ಆತ ಗೆಲ್ಲೋ ಕುದುರೆನ? ಆತನ ಮುಖವಾಡ ಅಸಲಿ ಮುಖವಾಡ ಏನು? ಜನರ ಮುಂದೆ ಆತ ಗಳಿಸ್ತಾ ಇರುವ ಪ್ರೀತಿ ನಿಜಕ್ಕೂ ಹನುಮಂತ ಬಿಗ್ ಬಾಸ್ಗೆ ಹೇಳಿ ಮಾಡಿಸಿದ ಅಭ್ಯರ್ಥಿನ? ಈ ಎಲ್ಲದರ ವಿಚಾರವನ್ನ ನಾನು ನಿಮ್ಮ ಮುಂದೆ ಹೇಳ್ತೀನಿ. ಹನುಮಂತ, ಸಿಂಗರ್ ಹನುಮಂತ ಬೇರೆ ಬೇರೆ ವಾಹಿನಿಯಲ್ಲಿ ಬೇರೆ ಬೇರೆ ರಿಯಾಲಿಟಿ ಶೋಗಳನ್ನ ಮಾಡಿಕೊಂಡು ಬಂದ. ಆದರೆ ಮುಂದೆ ಆತ ಮಾಡಿದ್ದೇನು? ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಿಗ್ ಬಾಸ್ಗೆ ಪ್ರವೇಶ ಮಾಡ್ದ. ಈಗ ದಿನ ರಾತ್ರಿ ಆದ್ರೆ ಸಾಕು, ಪ್ರತಿಯೊಬ್ಬರ ಮನೆಯಲ್ಲಿ ನಡೀತಾ ಇರೋ ವಿಚಾರ ಅಂದ್ರೆ ಅದು ಬಿಗ್ ಬಾಸ್, ಬಿಗ್ ಬಾಸ್, ಬಿಗ್ ಬಾಸ್. ಗೃಹಿಣಿಯರು, ಹಿರಿಯರು, ಮಕ್ಕಳು ಪ್ರತಿಯೊಬ್ಬರು ಈ ಬಿಗ್ ಬಾಸ್ ನೋಡ್ತಾರೆ. ಅದರಲ್ಲೂ ವಾರದ ಕತೆ ಸುದೀಪ್ ಅಂದ್ರೆ ಜನಗೆ ಅಚ್ಚುಮೆಚ್ಚು. ಇಂಥ ಬಿಗ್ ಬಾಸ್ನಲ್ಲಿ ನಡೀತಾ ಇರುವ ಆ ಕೆಲವೊಂದು ವಿಚಾರಗಳನ್ನ ನಿಮ್ಮ ಮುಂದೆ ಹೇಳಬೇಕು. ಅದರಲ್ಲೂ ಸ್ಪೆಷಲ್ ಆಗಿ ಹನುಮಂತನ ಬಗ್ಗೆ. ನೀವೇನು ಹನುಮಂತ ಗೆಲ್ತಾನೆ, ಆತನೇ ಗೆಲ್ಲೋ ಕುದುರೆ ಅಂತ ಪ್ರತಿಯೊಬ್ಬರು ಹೇಳ್ತಾ ಇದ್ದೀರಿ. ಆದರೆ ಈ ಹನುಮಂತ ಗೆಲ್ಲೋ ಕುದುರೆ ಹೌದು. ಆದರೆ ಅವನು ಅಲ್ಲಿ ಆಡ್ತಾ ಇರೋ ಆಟ ನಿಜಕ್ಕೂ ಅವನ ಮುಖಾನ ಅಥವಾ ಅಲ್ಲಿ ಫೇಕ್ ಅಂತ ಆಡ್ತಾ ಇದ್ದಾನ? ಅದೆಲ್ಲವನ್ನ ಹೇಳ್ತೀನಿ. ಹನುಮಂತ ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿ ಕೊಟ್ಟ, ಎಲ್ಲವನ್ನ ನೋಡ್ಕೊಂಡ್ ಬಂದಿದ್ದ. ಆದ್ರೆ ಆತ ಬದಬೇಕಾದ್ರೆ ಏನ್ ಹೇಳ್ದ? ಇಲ್ಲ, ನನ್ಗೇನು ಗೊತ್ತಿಲ್ಲ, ಏನು ವಿಚಾರಣೆ ಗೊತ್ತಿಲ್ಲ, ಕಾಮೋಡ್ ಯೂಸ್ ಮಾಡೋದು ಗೊತ್ತಿಲ್ಲ, ಇಂಥವೆಲ್ಲ ನಾಟಕವನ್ನ ಆಡ್ದ. ಆದ್ರೆ ಮುಂದೆ ಬರ್ತಾ ಬರ್ತಾ ಈಗ ಹನುಮಂತನ ನೋಡ್ತಾ ಇದ್ರೆ ನಿಜಕ್ಕೂ ಮುಖವಾಡ ಹಾಕಿರೋದು ಹನುಮಂತನೇ ಅಂತ ಅನಿಸ್ತಾ ಇದೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಾನು ಹೇಳ್ತೀನಿ ಕೇಳಿ. ಹನುಮಂತನ ನೀವು ಫಸ್ಟ್ ಬಂದಾಗ ಬಿಗ್ ಬಾಸ್ ಅಲ್ಲಿ ನೋಡಿರ್ಬೋದು, ಮುಗ್ಧನಂತೆ ಮುಖವಾಡ ಹಾಕೊಂಡು ಬಂದಿದ್ದ. ಏನೂ ನನಗೆ ಗೊತ್ತೇ ಇಲ್ಲ. ಹನುಮಂತ ಬಿಗ್ ಬಾಸ್ ಮನೆಗೆ ಬಂದಾಗ ಅವನಿಗೆ ಫಸ್ಟ್ ಗೆಳೆತನ ಆಗಿರೋದು ಯಾರ ಜೊತೆ ಅಂತ ನಿಮ್ಗೆ ಗೊತ್ತಿದೆ? ಧನ್ರಾಜ್ ಮತ್ತು ಗೋಲ್ಡ್ ಸುರೇಶ್. ಬಿಗ್ ಬಾಸ್ನೇ ಖುದ್ದು ಹನುಮಂತನಿಗೆ ಮನೆಯನ್ನ, ಇಲ್ಲಿಯ ಮನೆ ಮಂದಿಯನ್ನ ಅರಿಲಿ ಅಂತ ಗೋಲ್ಡ್ ಸುರೇಶ್ ಮತ್ತು ಧನ್ರಾಜ್ ಅನ್ನ ಫ್ರೆಂಡ್ಶಿಪ್ ಮಾಡಿಕೊಡ್ತಾರೆ. ಇಲ್ಲಿಂದ ಪ್ರತಿ ಗೋಲ್ಡ್ ಸುರೇಶ್ ತಮ್ಮ ಉತ್ತರ ಕರ್ನಾಟಕದ ಒಬ್ಬ ವ್ಯಕ್ತಿ ಬಂದ, ಹನುಮಂತ ಬಂದ ಅಂತ ಖುಷಿ ಆಗ್ತಾರೆ. ಇಷ್ಟು ದಿನ ಏನಿದ್ದಿದ್ದು ಅದೊಂದು ಬೇರೆ. ಆದರೆ ಹನುಮಂತ ಬಂದ ತಕ್ಷಣ ಸಾಕಷ್ಟು ಖುಷಿಪಟ್ಟ ಗೋಲ್ಡ್ ಸುರೇಶ್ ಅವನನ್ನ ವೆಲ್ಕಮ್ ಮಾಡಿಕೊಂಡು ಪ್ರತಿಯೊಂದು ಉತ್ತರ ಕರ್ನಾಟಕ ಭಾಷೆಯಲ್ಲಿ ಮಾತಾಡಿ ಮನೆ ಎಲ್ಲವನ್ನ ಪರಿಚಯ ಮಾಡಿಕೊಡ್ತಾರೆ. ಇಷ್ಟೆಲ್ಲ ಗೆಳೆತನ ಆದಾಗ ನೋಡೋರಿಗೆ ಏನು ಅನಿಸಿತು? ಓ, ಇವರು ಉತ್ತರ ಕರ್ನಾಟಕದವರು, ಗೋಲ್ಡ್ ಸುರೇಶ್ ಮತ್ತು ಹನುಮಂತ ನಿಜಕ್ಕೂ ಒಳ್ಳೆ ಫ್ರೆಂಡ್ಶಿಪ್ ಮೇಂಟೈನ್ ಮಾಡ್ತಾ ಹೋಗ್ತಾರೆ, ಒಬ್ಬರನ್ನ ಒಬ್ರು ಬಿಟ್ಕೊಡಲ್ಲ ಅಂತ ಹೇಳ್ತಾರೆ ಅಂತ ಎಲ್ಲರೂ ಅನ್ಕೊಂಡಿದ್ರು. ಆದರೆ ಕ್ಯಾಪ್ಟನ್ ಆದ, ಬಿಗ್ ಬಾಸ್ ಮನೆಗೆ ಬಂದ ತಕ್ಷಣ ಕ್ಯಾಪ್ಟನ್ ಆದ ಹನುಮಂತ. ಕ್ಯಾಪ್ಟನ್ ಆದ್ಮೇಲೆ ನೆಕ್ಸ್ಟ್ ಅವನಿಗೇನು ನಾಮಿನೇಷನ್ ಅಂತ ಬಂತು, ಆ ಸಂದರ್ಭದಲ್ಲಿ ಅವನು ನಾಮಿನೇಟ್ ಮಾಡೋದು ಯಾರಿಗೆ? ನೇರವಾಗಿ ಫಸ್ಟ್ ಮಾಡೋದೇ ನಾಮಿನೇಷನ್ ಅಂದ ತಕ್ಷಣ ಯಾರಿಗೆ? ಗೋಲ್ಡ್ ಸುರೇಶನ್ನ ನಾಮಿನೇಟ್ ಮಾಡಿಬಿಡ್ತಾನೆ. ಯಾಕೆ ಗೋಲ್ಡ್ ಸುರೇಶನ್ನೇ ನಾಮಿನೇಟ್ ಮಾಡ್ತಾ ಇರೋದು? ಅಷ್ಟು ಜನ ಇದ್ರು, ಬೇರೆಯವ್ರು ಏನೇನೋ ಕಳಪೆ ಆಟ ಆಡಿದ್ರು, ಆದರೂ ಗೋಲ್ಡ್ ಸುರೇಶನ್ನೇ ಟಾರ್ಗೆಟ್ ಮಾಡ್ತಾ ಇರೋದು ಹನುಮಂತ. ಯಾಕೆ? ಈ ಪ್ರಶ್ನೆ ಸಾಕಷ್ಟು ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಹನುಮಂತ ಏನು ಅನಿಸ್ತಾ ಇದೆ? ಓಕೆ, ಮುಖವಾಡ ಇಲ್ಲ, ಮುಗ್ಧ ಆತ, ಒಳ್ಳೆ ಗೇಮನ್ನು ಆಡ್ತಾ ಇದ್ದಾನೆ, ಎಲ್ಲರ ಜೊತೆ ಬೆರಿತಾ ಇದ್ದಾನೆ ಅಂತಾನೆ ಸಾಕಷ್ಟು ಮಂದಿ ಅನ್ಕೊಂಡಿದ್ರಿ. ಹೌದು, ಬೆರಿತಾ ಇದ್ದಾನೆ, ಆಟ ಆಡ್ತಾ ಇದ್ದಾನೆ, ಒಳ್ಳೆ ಗೇಮ್ ಚೇಂಜರು, ಗೇಮ್ ಪ್ಲ್ಯಾನ್ ಮಾಡ್ತಾನೆ. ಆದರೆ ನಿಮಗೆ ಗೊತ್ತಿರಲಿ, ಗೇಮ್ ಪ್ಲ್ಯಾನ್ ಜೊತೆಗೆ ಅವನ ಒಂದು ವಿಚಾರ, ಆತನ ತಂತ್ರ, ಕುತಂತ್ರ, ಇಲ್ಲೆಲ್ಲವೂ ನಾವು ಅರ್ಥ ಮಾಡ್ಕೋಬೇಕು. ಏನದು ಕುತಂತ್ರ ಹನುಮಂತನದು? ಯೋಚನೆ ಮಾಡಿ ನೋಡಿ. ಆತ ಯಾವಾಗ ನಾಮಿನೇಷನ್ ಪ್ರಕ್ರಿಯೆ ಅಂತ ಬರುತ್ತೋ ಆ ಟೈಮಲ್ಲಿ ಯಾವತ್ತ ಹೇಳುವಂಥ ಏಕೈಕ ಹೆಸರು ಅದು ಗೋಲ್ಡ್ ಸುರೇಶ್. ಅದು ನಮ್ಮ ಮಾವ ಅಂತಾನೆ ಮಾವನಿಗೆ ಸರಿಯಾಗಿ ಇಕ್ಬಿಡ್ತಾನೆ. ಮಾವ ಅಂತಾನೆ ಆತನೇ ನಾಮಿನೇಟ್ ಮಾಡಿಬಿಡ್ತಾನೆ. ಇಂಥದ್ದು ಹನುಮಂತನ ಇದೊಂದು ರೀತಿಯ ಚಾಳಿನೋ ಅಥವಾ ಇದ್ರ ಹಿಂದೆ ಏನಾದರೂ ಇದೆಯಾ ಅಂತ ಅದನ್ನು ಕೂಡ ನಿಮ್ಗೆ ಹೇಳ್ತೀನಿ. ಯಾಕಂದರೆ ಹನುಮಂತ ಪದೇ ನಾಮಿನೇಟ್ ಮಾಡ್ತಾ ಇರೋದು ಈ ಕೇವಲ ಗೋಲ್ಡ್ ಸುರೇಶ್ ಹೆಸರು. ಕಿಚ್ಚನ ಚಪ್ಪಾಳೆ ಗೋಲ್ಡ್ ಸುರೇಶ್ ಬಿದ್ದಿದ್ರೂ ಸಹ ಆತನನ್ನೇ ಮತ್ತೆ ಸ್ವಲ್ಪ ದಿನ, 1-2 ವಾರ ಬಿಟ್ಟಿದ್ದ, ನಮ್ಮ ಮಾವನ ಹೆಸರು ತಗೊಳ್ಳೋದಿಲ್ಲ ಅದು ಅಂತ. ಇದ್ರ ಬಗ್ಗೆ ಗೋಲ್ಡ್ ಸುರೇಶ್ ಕೂಡ ಎಷ್ಟೋ ಬಾರಿ ಹೇಳಿದ್ದಾರೆ. ಹೌದು, ಈತ ನನ್ನ ಜೊತೆ ಚೆನ್ನಾಗಿಯೇ ಇರ್ತಾನೆ, ಆದರೆ ನಾಮಿನೇಷನ್ ಪ್ರಕ್ರಿಯೆ ಅಂತ ಬಂದಾಗ ನೇರವಾಗಿ ನಾಮಿನೇಟ್ ಮಾಡಿಬಿಡ್ತಾನೆ, ಮಾವನಿಗೆ ಮಾಡ್ತೀನಿ ಅಂತ ಹೇಳ್ತಾನೆ, ಕಾರಣ ಇರಲ್ಲ, ಸಿಲ್ಲಿ ರೀಸನನ್ನು ಕೊಟ್ಟು ನಾಮಿನೇಟ್ ಮಾಡಿಬಿಡ್ತಾನೆ. ಆದರೆ ಒಂದು ಗೊತ್ತಿರಲಿ ವೀಕ್ಷಕರೇ, ಉತ್ತರ ಕರ್ನಾಟಕ ಅಂದ ತಕ್ಷಣ ಅಲ್ಲಿದ್ದವರಿಗೆ ಒಂದು ರೀತಿ ಹೆಮ್ಮೆ. ಅದರಲ್ಲೂ ಉತ್ತರ ಕರ್ನಾಟಕ ಜನ ಬಿಗ್ ಬಾಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅಂದ್ರೆ ಇಡೀ ಉತ್ತರ ಕರ್ನಾಟಕ ಒಂದಾಗಿ ಆ ವ್ಯಕ್ತಿಯನ್ನು ಗೆಲ್ಲಿಸಲೇಬೇಕು ಅಂತ ನಿರ್ಧಾರ ಮಾಡುತ್ತೆ. ಎಷ್ಟೋ ಬಾರಿ ನೀವು ಯಾವುದೇ ಕಾರ್ಯಕ್ರಮಗಳನ್ನ ನೋಡಿ ಆ ಭಾಗದ ಜನರು ಗೆಲ್ತಾ ಇರ್ತಾರೆ. ಹೀಗಾಗಿ ನಮ್ಮ ಭಾಗದವರು ಗೆಲ್ಲಿ ಅಂತ ಸಾಕಷ್ಟು ಬಾರಿ ಏನ್ ಮಾಡ್ತಾರೆ, ಉತ್ತರ ಕರ್ನಾಟಕ ಮಂದಿ ಎಲ್ಲರೂ ಒಗ್ಗಟ್ಟಾಗಿ ಅವ್ರನ್ನ ವೋಟ್ ಮಾಡ್ತಾರೆ, ಅವ್ರನ್ನ ಗೆಲ್ಲಿಸ್ತಾರೆ.
ಈಗಲೂ ಕೂಡ ಹನುಮಂತ ಬಂದಿರೋದು ಖುಷಿಯ ವಿಚಾರನೆ. ಉತ್ತರ ಕರ್ನಾಟಕದಿಂದ ಇಲ್ಲಿ ಬಂದಿರೋದು ಇಬ್ರು ಜನ, ಒಂದು ಗೋಲ್ಡ್ ಸುರೇಶ್, ಇನ್ನೊಂದು ಹನುಮಂತ. ಇವರಿಬ್ರು ಇಲ್ಲಿ ಏನಾಗ್ತಾ ಇದೆ, 2 ಓಟು ಡಿವೈಡ್ ಆಗ್ತಾ ಇದಾವೆ. ಉತ್ತರ ಕರ್ನಾಟಕ ಮಂದಿ ಇವರಿಬ್ಬರನ್ನು ವೋಟಿಂಗ್ ಮಾಡಬೇಕು. ಆದ್ರೆ ಇದ್ದೇ ಬಂಡವಾಳ ಇಟ್ಕೊಂಡಿರುವಂತಹ ಹನುಮಂತ ಪಕ್ಕ ಪ್ಲಾನ್ ಮಾಡಿಕೊಂಡು ಆಟ ಆಡ್ತಾ ಇದ್ದಾನೆ. ಆತನ ಆಟ ಹೇಗಿದೆ ಅಂತ ಯೋಚನೆ ಮಾಡಿ. ಅದರಲ್ಲೂ ಯಾರು ಸ್ಟ್ರಾಂಗ್ ಅನಿಸ್ತಾರೋ ಅಂತ ಸ್ಪರ್ಧಿಗಳನ್ನ ಹೆಂಗಾದ್ರೂ ಮಾಡಿ ಅವ್ರ ಹೆಸರನ್ನ ಹೇಳ್ಬಿಡೋದು. ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ನೀವು ನೋಡ್ಬೋದು, ಅದರಲ್ಲೂ ಶೋಭಾ ಅನ್ನ ಯಾವುದೋ ಒಂದು ರೀಸನ್ ಕೊಟ್ಟು ನಾಮಿನೇಟ್ ಮಾಡಿಬಿಟ್ಟ. ಅದೇ ರೀತಿ ಈಗ ನೆಕ್ಸ್ಟ್ ಅದರಲ್ಲಿ ಇನ್ನೊಬ್ರ ಹೆಸರು ತಗೋಬೇಕಂದ್ರೆ ನಮ್ಮ ಮಾವಂದು, ಮತ್ತೆ ಅಲ್ಲಿ ಅಗೇನ್ ಗೋಲ್ಡ್ ಸುರೇಶ್ ಹೆಸರು. ಯಾಕೆ ಗೋಲ್ಡ್ ಸುರೇಶ್ ಹೆಸರು ಇದೆ, ರೀಸನ್ ಇದೆ, ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಅದರಲ್ಲೂ ಆತನ ಕಾಂಪಿಟೇಟರ್ ಆಗಿ ಅಲ್ಲಿ ಆತನಿಗೆ ಗೋಲ್ಡ್ ಸುರೇಶ್ ಕಾಣ್ತಾ ಇದ್ದಾನೆ. ಸುಮ್ಮನೆ ಯಾಕೆ ಉತ್ತರ ಕರ್ನಾಟಕದ 2 ಓಟನ್ನು ಡಿವೈಡ್ ಮಾಡೋದು? ಉತ್ತರ ಕರ್ನಾಟಕ ಮಂದಿ ನನಗೇ ವೋಟ್ ಮಾಡಲಿ, ನನ್ನನ್ನು ಗೆಲ್ಲಿಸ್ಲಿ. ಅಲ್ಲಿ ಇಲ್ಲಿಂದ ಉತ್ತರ ಕರ್ನಾಟಕದ ಒಬ್ಬ ವ್ಯಕ್ತಿ ಆಚೆ ಬಂದುಬಿಟ್ರೆ ಗೆಲ್ಲಕ್ಕೆ ಇವನಿಗೆ ಈಸಿ ಆಗಿಬಿಡುತ್ತೆ. ಅದರಲ್ಲೂ ಪ್ರತಿ ಉತ್ತರ ಕರ್ನಾಟಕ ಮಂದಿ ಎಲ್ಲ ಸೇರಿಕೊಂಡು ಹನುಮಂತನನ್ನು ಗೆಲ್ಲಿಸ್ಬೋದು. ಹನುಮಂತ ಫುಲ್ಲು ಟಫ್ ಕಾಂಪಿಟೇಟರ್ ಅಂತ ಅನಿಸುತ್ತೆ. ಈಗ ಆತನ ಪ್ಲ್ಯಾನ್ ಅದೇ. ಈಗ ಯಾರ್ಯಾರು ಅದರಲ್ಲಿ ಟಫ್ ಅನಿಸ್ತಾರೋ ಅವ್ರನ್ನ ಒಬ್ಬರೊಬ್ಬರನ್ನಾಗಿ ನಾಮಿನೇಟ್ ಮಾಡೋದು ಅವನ ಒಂದು ಲೆಕ್ಕಾಚಾರ ಇದ್ರ ಹಿಂದಿದೆ. ಆದರೆ ನೀವು ಅಂದ್ಕೊಂಡಿರೋ ಹನುಮಂತ, ಎಲ್ಲರೂ ಅಂದ್ಕೊಂಡಿರೋ ಹನುಮಂತ, ಆತ ಇರೋದೇ ಬೇರೆ, ಇದ್ದಿದ್ದೇ ಬೇರೆ. ಪಕ್ಕಾ ಪ್ಲ್ಯಾನ್ ಮಾಡ್ಕೊಂಡು ಆಟ ಆಡ್ತಾ ಇದ್ದಾನೆ. ಆದರೆ ಇಲ್ಲಿ ಬಿಗ್ ಬಾಸಲ್ಲಿ ಇದೇ ಬೇಕಾಗಿರೋದು. ಇಲ್ಲಿ ಯಾರು ಪ್ಲ್ಯಾನ್ ಮಾಡ್ತಾರೋ, ಯಾರು 420ಗಳಾಗಿ ಆಡ್ತಾರೋ, ಇಲ್ಲಿ ಯಾರನ್ನ ತುಳಿತಾರೋ, ಯಾರನ್ನ ಫಿಸಿಕಲ್ ಮೇಲೆ ಹೋಗ್ತಾರೋ, ಎಂಥ ಕುತಂತ್ರ ಮಾಡ್ತಾರೋ ಅವರೇ ಗೆಲ್ಲಕ್ಕೆ ಸಾಧ್ಯ. ಇಲ್ಲಿ ನೀತಿ ನಿಯಮ ಕಾನೂನು ಅನ್ಕೊಂಡು ಹೋದರೆ ಖಂಡಿತ ಅವ್ರು ಗೆಲ್ಲಲ್ಲ. ಹಾಗಾಗಿ ಅಲ್ಲಿ ಬಿಗ್ ಬಾಸ್ಗೆ ಹೋಗುವ ಮಂದಿನೇ ಅಂಥ ವ್ಯಕ್ತಿತ್ವ, ಅಂಥ ಮನಸ್ಥಿತಿ ಇರೋರನ್ನೇ ಬಿಗ್ ಬಾಸ್ ಅಲ್ಲಿ ಕರ್ಸ್ಕೊಂಡಿರ್ತಾರೆ. ಹೀಗಾಗಿ ನಮಗೂ ಖುಷಿನೇ, ಹನುಮಂತ ಗೆದ್ರು ಖುಷಿನೇ, ಬೇರೆಯವ್ರು ಗೆದ್ರೂ ಖುಷಿನೇ. ಆದರೆ ಈಗ ಹನುಮಂತನ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ನಾನೇನೋ ಹನುಮಂತನ ವಿರೋಧಿ ಅಲ್ಲ, ಆತನ ಸಪೋರ್ಟರ್ ಕೂಡ ಅಲ್ಲ. ಆದರೆ ಒಂದು ನಮ್ಮ ಖುಷಿ ಅಂದರೆ ನಾವು ಉತ್ತರ ಕರ್ನಾಟಕದವರಾಗಿ ನಾವು ಗೆಲ್ಸೋಣ. ಗೋಲ್ಡ್ ಸುರೇಶ್ ಆದರೂ ಪರವಾಗಿಲ್ಲ, ಹನುಮಂತ ಆದರೂ ಪರವಾಗಿಲ್ಲ. ಯಾಕಂದರೆ ಇಬ್ಬರು ಗೆದ್ರೂ ನಮಗೆ ಖುಷಿನೇ. ಆದರೆ ನಿಮ್ಗೆ ಏನು ಅನಿಸುತ್ತೆ ಈ ಬಗ್ಗೆ? ಯಾಕಂದರೆ ನಾ ಹೇಳಿರೋ ವಿಚಾರ ಇದ್ರ ಬಗ್ಗೆ ಸಾಕಷ್ಟು ಜನಕ್ಕೆ ಗೊತ್ತೂ ಇರುತ್ತೆ, ಇಲ್ಲ ಕೆಲವೊಬ್ರಿಗೆ ಗೊತ್ತೂ ಇರಲ್ಲ. ಆದರೆ ಈ ವಿಚಾರ ನಿಮ್ಗೇನು ಅನಿಸುತ್ತೆ ಅಂತ ನಮಗೆ ಕಮೆಂಟ್ ಮಾಡಿ ನೀವು ತಿಳಿಸಿ. ಈ ವಿಚಾರ ನೀವು ಒಪ್ಕೊಳ್ಳೋದಾದರೆ ಹೌದು ಅನ್ನಿ, ಇಲ್ಲ ಅಂದರೆ ಇಲ್ಲ ಅಂಥೇಳಿ, ಅದು ನಿಮ್ಮ ಬಿಟ್ಟಿರೋದು. ಆದರೆ ಬಿಗ್ ಬಾಸ್ ಮಾತ್ರ ಈಗ 50 ದಿನ ಆದಮೇಲೆ, ವೈಲ್ಡ್ ಕಾರ್ಡ್ ಎಂಟ್ರಿಗಳಾದಮೇಲೆ ಸಾಕಷ್ಟು ರೋಚಕತೆ ಹಾಗೂ ವಿಚಿತ್ರವಾಗಿ ವಿಭಿನ್ನವಾಗಿ ಹೋಗ್ತಾ ಇರೋದು ನಿಜಕ್ಕೂ ಖುಷಿ ಕೊಡುತ್ತೆ. ಮತ್ತೆ ಇಂಥದ್ದೇ ಬೇರೆ ಬೇರೆ ಟಾಪಿಕ್ಗಳೊಂದಿಗೆ ನಿಮ್ಮೊಂದಿಗೆ ಭೇಟಿ ಆಗ್ತಿದ್ದೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಕದಂಬ ನ್ಯೂಸ್. ನಮಸ್ಕಾರ.